BH ರೋಡಲ್ಲಿ ಇರುವ ಸ್ವಾತಿ ವೆಜ್ ಹೋಟೆಲ್ ಬಳಿ 5 ರೋಡ್ಗಳು ಸೇರುತ್ತವೆ. ಜೋಗ್, ಶಿವಮೊಗ್ಗ, ವಿನೋಬಾ ನಗರ, ಜೋಸೆಫ್ ನಗರ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ರಸ್ತೆ. ಮಟ್ಟೆ ಟರ್ನಿಂಗ್ ಕೂಡ ಇದೆ. ಹಲವು ದಿಕ್ಕುಗಳಿಂದ ವಾಹನಗಳು ಬರುತ್ತಿರುವುದರಿಂದ ಇಲ್ಲಿ ಆಕ್ಸಿಡೆಂಟ್ ಆಗಾಗ ಆಗುತ್ತಾ ಇರುತ್ತದೆ. 29 ಅಕ್ಟೋಬರ್ 2024 ರಂದು BH ರಸ್ತೆಯಲ್ಲಿರುವ ಸ್ವಾತಿ ವೇಜ್ ಹೋಟೆಲ್ ಎದುರು ಕಡೆನೇ ಒಂದು ಸ್ಕೂಟರ್ ಆಕ್ಸಿಡೆಂಟ್ ಆಯಿತು. ಮೇ 5, 2025 ರಲ್ಲಿ ಅದೇ ಸ್ಥಳದಲ್ಲಿ ಜೋಸೆಫ್ ನಗರ ರೋಡಿಂದ ಬಂದ ಕಾರು ಎದುರು ದಿಕ್ಕಿನಲ್ಲಿ ಬರುತ್ತಿದ್ದ ಸ್ಕೂಟರ್ಗೆ ಡಿಕ್ಕಿಯಾಯಿತು. ಸ್ಕೂಟರ್ನಲ್ಲಿ ಇದ್ದ ಹೆಂಗಸು ಬಿದ್ದಳು. ನವೆಂಬರ್ 2025 ರಂದು ಸ್ವಾತಿ ವೆಜ್ ಹೋಟೆಲ್ ಎದುರು ಸ್ವಲ್ಪ ದೂರದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಡೆ ತಿರುಗುವಾಗ ಡಿಕ್ಕಿ ಹೊಡೆಯುವ ಭಯದಿಂದ ಸ್ಕೂಟರ್ನ ಹಿಂಬದಿ ಕುಳಿತ ಹುಡುಗಿ ಜಿಗಿದಳು. ಅದರ ಪರಿಣಾಮವಾಗಿ ಸ್ಕೂಟರ್ ಬ್ಯಾಲೆನ್ಸ್ ತಪ್ಪಿ ಇಬ್ಬರೂ ಕೆಳಗೆ ಬಿದ್ದರು. ಒಂದೂವರೆ ತಿಂಗಳ ನಂತರ 12 ಜನವರಿ 2026 ರಂದು ಅದೇ ಸ್ಥಳದಲ್ಲಿ ಇದೇ ರೀತಿಯ ಘಟನೆ ನಡೆದಿದೆ. ಬಸ್ಗೆ ಡಿಕ್ಕಿ ಹೊಡೆಯುವ ಭಯದಿಂದ ಸ್ಕೂಟರ್ನ ಹಿಂಬದಿ ಪ್ರಯಾಣಿಕನು ಜಿಗಿದ ಕಾರಣ ಬ್ಯಾಲೆನ್ಸ್ ತಪ್ಪಿ ಇಬ್ಬರೂ ಕೆಳಗೆ ಬಿದ್ದರು. ಸ್ವಾತಿ ವೆಜ್ ಹೋಟೆಲ್ನಿಂದ ಸ್ವಲ್ಪ ದೂರದಲ್ಲಿ ಹೋಟೆಲ್ ರೆಡ್ ಚಿಲಿ ಎದುರು 24 ಫೆಬ್ರವರಿ 2026 ರಲ್ಲಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಒಂದು ಸ್ಕೂಟರ್ ಸ್ಕಿಡ್ ಆಗಿ ಕೆಳಗೆ ಬಿದ್ದರು. ಅದು 2 CCTVಯಲ್ಲಿ ರೆಕಾರ್ಡ್ ಆಗಿದೆ. ಬಹಳ ಅಚ್ಚರಿಯ ವಿಷಯವೆಂದರೆ 2 ದಿನಗಳ ನಂತರ 26 ಫೆಬ್ರವರಿ 2026 ರಲ್ಲಿ ಅದೇ ಸ್ಥಳದಲ್ಲಿ ಮತ್ತೊಂದು ಸ್ಕೂಟರ್ ಅದೇ ರೀತಿಯಲ್ಲಿ ಸ್ಕಿಡ್ ಆಗಿ ಕೆಳಗೆ ಬಿದ್ದರು. ಇಲ್ಲೂ ಕೂಡ ಯಾವುದೇ ಸ್ಪಷ್ಟ ಕಾರಣವಿಲ್ಲ. ಅದು 2 CCTVಯಲ್ಲಿ ರೆಕಾರ್ಡ್ ಆಗಿದೆ ನೋಡಿ. ಬೆಳಿಗ್ಗೆ ಮಾರ್ಚ್ 10, 2026 ತಾರೀಕು ಸ್ವಾತಿ ವೆಜ್ ಎದುರುಗಡೆನ್ ಹಿಂದೆ ಕುಳಿತವನು ಬ್ಯಾಲೆನ್ಸ್ ತಪ್ಪಿ ಬಿದ್ದನು. ಇದೇ ದಿವಸ ಮಧ್ಯಾಹ್ನ ಸ್ವಲ್ಪ ಮುಂದೆ ಹೋಟೆಲ್ ರೆಡ್ ಚಿಲ್ಲಿ ಎದುರು ಇನ್ನೊಂದು ಸ್ಕೂಟರ್ ಸ್ಕಿಡ್ ಆಯಿತು.
ಇನ್ನೊಮ್ಮೆ ಮತ್ತೆ ಆಕ್ಸಿಡೆಂಟ್. ಆಶ್ಚರ್ಯ. ಅದೇ ರೀತಿ 15 ದಿನಗಳ ನಂತರ ಮಾರ್ಚ್ 10, 2026ರಲ್ಲಿ ಅದೇ ಸ್ಥಳದಲ್ಲಿ ಮತ್ತೊಂದು ಸ್ಕೂಟರ್ ಸ್ಕಿಡ್ ಆಗಿ ಕೆಳಗೆ ಬಿದ್ದರು. 20 ದಿವಸದಲ್ಲಿ 3 ಆಕ್ಸಿಡೆಂಟ್. ಇಲ್ಲೂ ಕೂಡ ಯಾವುದೇ ಸ್ಪಷ್ಟ ಕಾರಣವಿಲ್ಲ. ಅದು 2 CCTVಯಲ್ಲಿ ರೆಕಾರ್ಡ್ ಆಗಿದೆ. ಎಲ್ಲರೂ ಹೇಳೋದು ಇಲ್ಲಿ ಭೂತ ಇದೆ ಅಂತಹ. ಈ ಜಾಗದಲ್ಲಿ ಏಕೆ ಮತ್ತು ಯಾವ ಕಾರಣಕ್ಕೆ ಪದೇ ಪದೇ ಅಪಘಾತಗಳು ನಡೆಯುತ್ತಿವೆ ಎಂಬುದು ಗೊತ್ತಾಗುತ್ತಿಲ್ಲ. ಇದು ಜನರ ಮಿಸ್ಟೀಕೋ ಅಥವಾ ರೋಡ್ ಸುರಕ್ಷತಾ ಸಮಸ್ಯೆಗಳ ಕಾರಣವೋ ತಿಳಿದಿಲ್ಲ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಂಡು ಜನರ ಜೀವ ಉಳಿಸಬೇಕಾಗಿ ವಿನಂತಿ.